ಏಷಯ 54:4 ಹೆದರಬೇಡ, ಯಾಕಂದರೆ ನಿನಗೆ ನಾಚಿಕೆ ಆಗುವುದಿಲ್ಲ, ಇಲ್ಲವೇ ಗಾಬರಿ ಪಡಬೇಡ. ನಿನ್ನ ಯೌವನದ ಲಜ್ಜೆಯನ್ನು ಮರೆತು ಬಿಡುವೆ ಮತ್ತು ನಿನ್ನ ವಿಧವೇತನದಲ್ಲಿ ನಿನಗಾದ ನಿಂದೆಯನ್ನು ಎಂದಿಗೂ ನಿನ್ನ ಜ್ಞಾಪಕಕ್ಕೆ ತರುವುದಿಲ್ಲ. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ಆತನೇ ನಿನ್ನ ಪತಿ, ಸೈನ್ಯಗಳ ಕರ್ತನೆಂಬುದು ಆತನ ಹೆಸರು, ಮತ್ತು ನಿನ್ನ ವಿಮೋಚಕನು ಇಸ್ರೇಲಿನ ಪರಿಶುದ್ಧನೇ, ಸಮಸ್ತ ಭೂಮಿಯ ದೇವರು ಎಂದು ಆತನು ಕರೆಯಲ್ಪಡುವನು. ಯಾಕಂದರೆ ನೀನು ಬಿಡಲ್ಪಟ್ಟು ಆತ್ಮದಲ್ಲಿ ವ್ಯಥಪಟ್ಟ ಸ್ತ್ರೀ, ತ್ಯಜಿಸಲ್ಪಟ್ಟವಳಾದ ಯೌವನದ ಪತ್ನಿ ಹಾಗಿದ್ದಾಗ ಕರ್ತನು ನಿನ್ನನ್ನು ಕರೆದಿದ್ದಾನೆ ಎಂದು ನಿನ್ನ ದೇವರು ಹೇಳುತ್ತಾನೆ. ಇಲ್ಲ ನೋಡುವಾಗ ನಿನ್ನನ್ನು ಉಂಟು ಮಾಡಿದಾತನೇ ನಿನ್ನ ಪತಿ. ಯೆಹೋವದೇವರು ಹಾಡಬೇಕು, ಯೆಹೋವದೇವರು ಇಸ್ರಾಯೇಲಿಗೆ ನಾನು ನಿನ್ನನ್ನು ಉಂಟು ಮಾಡಿ ನಾನು ನಿನ್ನ ಪತಿಯಾಗಿದ್ದೇನೆ. ಹೇಗೆ? ಅದಕ್ಕೆ ಬೈಬಲಲ್ಲಿ ಮೂಲ ಪಿತೃಗಳ ಬಗ್ಗೆ ಬೇರೆ ಹೇಳ್ತಾನೆ. ಪಿತೃಗಳು ಯಾರು? ಅಬ್ರಹಾಮ, ಇಸಾಕ, ಯಾಕೋಬ. ಅವರನ್ನು ಒಂದು ರೀತಿ ಅರಣ್ಯದಲ್ಲಿ ಬರುವಾಗ ಎಂಗೇಜ್ಮೆಂಟ್ ಆಯ್ತು ಅವರಿಗೆ, ದೇವರೊಂದಿಗೆ, ಯೆಹೋವದೇವರೊಂದಿಗೆ ಇಸ್ರಾಯೇಲಿಗೆ ಎಂಗೇಜ್ಮೆಂಟ್ ಆಯ್ತು. ನಾವೇನು ಮದುವೆಯಲ್ಲಿ ವಾಪಸ್ ಅಂತ ಹೇಳ್ತೇವಲ್ಲ, ಮದುವೆಯಲ್ಲಿ ನಾನು ಹಿಂಗೆ ಒಪ್ಕೊಳ್ತೇನೆ, ಕಷ್ಟದಲ್ಲಿ ಸುಖದಲ್ಲಿ ಬಡತನದಲ್ಲಿ ಐಶ್ವರ್ಯದಲ್ಲಿ ನಾನು ಚೆನ್ನಾಗಿ ನೋಡ್ಕೊತೇನೆ ಏನೋ ಒಪ್ಕೊಳ್ತೇವೋ, ಇಲ್ಲಿ ಯೆಹೋವದೇವರು ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಪಿತೃಗಳ ಮುಂದೆ ವಾಗ್ದಾನ ಮಾಡಿಕೊಂಡ. ವಾಗ್ದಾನಗಳ ಅರ್ಥ ಅದಕ್ಕೆ ನಮ್ಗೆ ಅರ್ಥ ಆಗ್ತದೆ. ಯಾಕೆ ವಾಗ್ದಾನಗಳು ಮಾಡ್ಕೊಂಡ? ವಿಭಿನ್ನವಾದಂಥ ವಾಗ್ದಾನಗಳು ಯಾಕಿವೆ? ಆ ವಾಗ್ದಾನಗಳೆಂದರೆ, ನಾನು ಈ ನಿಮ್ಮ ಮಕ್ಕಳಿಗೆ, ಬೈಬಲಲ್ಲಿ ಅವರಿಗೆ ಮೂಲ ಪಿತೃಗಳು ಅಂತ ಹೇಳಿದೆ, ಪಿತೃಗಳು ಅಂತ ಹೇಳೋದು, ಪಿತೃಗಳೊಂದಿಗೆ ದೇವರು ವಾಗ್ದಾನ ಮಾಡ್ಕೊಂಡ. ಏನಂದ್ರೆ, ನಿಮ್ಮ ಈ ಸಂತತಿಗೆ ನಾನು ಮದುವೆ ಮಾಡ್ಕೊಳ್ತೇನೆ, ಮದುವೆ ಮಾಡ್ಕೊಳ್ಳೋಕೆ ನೋಡಿ ಇಂತಿಂತ ವಾವ್ಸ್ ಮಾಡ್ತೇನೆ, ಇಂತಿಂತ ವಾಗ್ದಾನಗಳು ಮಾಡ್ತೇನೆ ಮಾಡ್ಕೊಂಡ. ಆದರೆ ಆ ಯೆರೂಸಲೇಮ್ ಮತ್ತೆ ನಾವು ನೋಡ್ತೇವೆ ಹೋಶೇಯ ಗ್ರಂಥ, ಇವತ್ತು ನೋಡೋದು ಬೇಕಾಗಿಲ್ಲ, ಅಥವಾ ಹೋಶೇಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೋಶೇಯನಿಗೆ ದೇವರು ತನ್ನ ಜನ ತನ್ನ ದೇವರ ಪ್ರೀತಿಯನ್ನು ತ್ಯಜಿಸಿ ಆತ್ಮಿಕ ವ್ಯಭಿಚಾರ ಮಾಡಿರೋದ್ರಿಂದ ದೇವರದನ್ನು ಅವರನ್ನು ತಳ್ಳಿಬಿಡ್ತಾನೆ. ತಳ್ಳಿಬಿಟ್ಟಿರೋದ್ರಿಂದ ಪ್ರಪಂಚದ ಆದಂತಕ್ಕೆ ಚದುರಿ ಹೋದ್ರು. ಅದಕ್ಕೆ ಸೂಚನೆಯಾಗಿ ಹೋಶೇಯ ಗ್ರಂಥ ನೋಡೋಣ. ಹೋಶೇಯ ಗ್ರಂಥ 2ನೇ ಅಧ್ಯಾಯಕ್ಕೆ ಬರೋಣ. ಕಳೆದ ವಾರದಲ್ಲಿ ಅವ್ರು ನೋಡಿರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಹೋಶೇಯ 2ನೇ ಅಧ್ಯಾಯ ಅಥವಾ 1ನೇ ಅಧ್ಯಾಯ 2ನೇ ವಚನ ನೋಡೋಣ. ಲಾಸ್ಟಿಗೆ ಓದಿಯೋನು ಗೊತ್ತಿಲ್ಲ. ಹೋಶೇಯ 2ನೇ ಅಧ್ಯಾಯ 1ನೇ ವಚನ. ಹೋಶೇಯನಿಂದಾದ ಕರ್ತನ ವಾಕ್ಯದ ಪ್ರಾರಂಭವು. ಕರ್ತನು ಹೋಶೇಯನಿಗೆ ಹೇಳಿದ್ದೇನೆಂದರೆ, ಹೋಗಿ ನಿನಗೆ ವ್ಯಭಿಚಾರಿಣಿಗಳ ಹೆಂಡತಿಯನ್ನು, ವ್ಯಭಿಚಾರಿಗಳ ಮಕ್ಕಳನ್ನು ತೆಗೆದುಕೋ, ಯಾಕಂದ್ರೆ ದೇಶವು ಕರ್ತನನ್ನು ಬಿಟ್ಟು ದೊಡ್ಡ ವ್ಯಭಿಚಾರವನ್ನು ಮಾಡಿಕೊಂಡಿದೆ. ಆಗ ನಾನು ಹೋಗಿ ಅಲ್ಲೆಲ್ಲ ನೋಡ್ತೆ. ಇಲ್ಲಿ ಅಂದರೆ ದೇವರು ಅಷ್ಟೊಂದು ಪ್ರೀತಿ ಮಾಡದ ಮದುವೆ ಆದ, ವಾಗ್ದಾನ ಮಾಡದ ಮದುವೆನೂ ಆದ. ಮತ್ತು ಏಷಯ 54ನೇ ಅಧ್ಯಾಯ ನೋಡ್ತೇವೆ, ನಿನ್ನನ್ನು ಉಂಟು ಮಾಡಿದ್ರೆ ನಾನು ನಿನ್ನ ಪತಿ ಅಂತ ಹೇಳ್ತಾನೆ. ಆದರೆ ಒಂದು ದಿವಸ ಬಂತು, ಅವರು ದೇವರನ್ನು ಬಿಟ್ಟು ದೂರ ಹೋದ್ರು. ದೇವರು ಬಿಡಲಿಲ್ಲ, ದೇವರು ತನ್ನ ವಾಗ್ದಾನ ತಪ್ಪಿಲ್ಲ. ಇಸ್ರಾಯೇಲರೇ ಆತ್ಮಿಕವಾಗಿ ವ್ಯಭಿಚಾರವನ್ನು ಮಾಡಿದ್ರು, ಅನ್ಯ ವಿಗ್ರಹಗಳನ್ನು, ಅನ್ಯ ದೇವತೆಗಳನ್ನು ನಂಬೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ದೇವರನ್ನು ತ್ಯಜಿಸಿದನು. ಅದನ್ನು ಸೂಚಿಸುವುದಕ್ಕೋಸ್ಕರವೇ ಇಲ್ಲಿ ಹೋಶೇಯನಿಗೆ ಹೇಳ್ತಾನೆ, ನೀನು ಅದಕ್ಕೋಸ್ಕರ ಇಂಥ ಸ್ತ್ರೀಯನ್ನು ನಿನ್ನ ಮದುವೆ. ಅದಾದ್ಮೇಲೆ ಮುಂದೆ 8ನೇ ಅಧ್ಯಾಯಕ್ಕೆ ಬರುವಾಗ ಹೇಳ್ತಾರೆ, ಮತ್ತೆ ಹೇಳ್ತಾನೆ, ಇಲ್ಲ ನಾನು ನಿನ್ನನ್ನು ಸರಿಪಡಿಸ್ತೇನೆ. ಏನು? 2ನೇ ಅಧ್ಯಾಯ 2ನೇ ವಚನ, 2ನೇ ವಚನ, ಅದೇ ಹೋಶೇಯ 2ನೇ ಅಧ್ಯಾಯ 2ನೇ ವಚನ. ನಿಮ್ಮ ತಾಯಿ ಸಂಗಡ ವಾದಿಸಿರಿ, ಯಾಕಂದ್ರೆ ಅವಳು ನನ್ನ ಹೆಂಡತಿ ಅಲ್ಲ, ಇಲ್ಲವೇ ನಾನು ಅವಳ ಗಂಡನಲ್ಲ. ಅದರಿಂದ ಅವಳು ತನ್ನ ದೃಷ್ಟಿನ ತನ್ನ ವ್ಯಭಿಚಾರತ್ವಗಳನ್ನು, ತನ್ನ ಸ್ತನಗಳ ಮಧ್ಯದಲ್ಲಿರುವ ತನ್ನ ವ್ಯಭಿಚಾರಗಳನ್ನು ತೊಲಗಿಸಲಿ. ಇಲ್ಲದಿದ್ದರೆ ನಾನು ಅವಳನ್ನು ಬೆತ್ತಲೆಯಾಗಿ ಮಾಡಿ, ಅವಳು ಹುಟ್ಟಿದ ದಿವಸದಲ್ಲಾದ ಹಾಗೆ ನಿಲ್ಲಿಸಿ, ಅವಳನ್ನು ಅರಣ್ಯದಂತೆ ಮಾಡಿ, ಅವಳನ್ನು ಒಣಗಿದ ಭೂಮಿಯಂತ ಇಟ್ಟು ದಾಹದಿಂದ ಅವಳನ್ನು ಕೊಲ್ಲುತ್ತೇನೆ ಮತ್ತು ಅವಳ ಮಕ್ಕಳನ್ನು ಸಹ ಕಳಿಸಲ್ಲ. ಯಾಕಂದ್ರೆ ಅಲ್ಲೆಲ್ಲ ನೋಡ್ತೇವೆ. ಆದರೆ ಮುಂದಿನ ಭಾಗಕ್ಕೆ ಬರುವಾಗ ನೋಡ್ತೇವೆ, ಆದರೆ ನಾನು ಅವಳನ್ನು ಹಾಗೆ ನಾನು ಬಿಟ್ಟು ಬಿಡೋದಿಲ್ಲ. ತಿರುಗಿ ನಾನು ಏನಂತಾರೆ ಮದುವೆ ಆಗ್ತೇನೆ, ಹಿಂದಿರುವಂಥ ಪಾಪವನ್ನೆಲ್ಲ ನಾನು ತೊಳೆದು ಕ್ಷಮಿಸಿ ನಾನು ನಿನ್ನನ್ನು ಸೇರಿಸ್ಕೊಳ್ತೇನೆ. ಸುಮಾರು ಅದೇ 2ನೇ ಅಧ್ಯಾಯ 19ನೇ ಬರ್ತೇವೆ. ಮತ್ತು ನಿನ್ನನ್ನು ನನಗೆ ಸದಾಕಾಲಕ್ಕೆ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ಹೌದು, ನೀತಿಯಿಂದಲೂ ನ್ಯಾಯದಿಂದಲೂ ದಯೆಯಿಂದಲೂ ಕರುಣೆಯಿಂದಲೂ ನಿನ್ನನ್ನು ನನಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ನಾನು ನಿನ್ನ ನಂಬಿಕೆಯಿಂದಲೇ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ಆಗ ನೀನು ಕರ್ತನನ್ನು ತಿಳಿದುಕೊಳ್ಳುವೆ. ಮತ್ತು ಆ ದಿವಸಗಳಲ್ಲಿ ಆಗುವುದೇನೆಂದರೆ, ನಾನು ಕೇಳುವೆನೆಂದು ಕರ್ತನು ಹೇಳ್ತಾನೆ, ನಾನು ಆಕಾಶಗಳನ್ನು ಕೇಳೋನು ಮತ್ತು ಭೂಮಿಯನ್ನು ಕೇಳುವು, ಮತ್ತು ಭೂಮಿಯ ಧಾನ್ಯವನ್ನು, ದ್ರಾಕ್ಷಾರಸವನ್ನು, ಎಣ್ಣೆಯನ್ನು ಕೇಳೋದು, ಮತ್ತು ಇಸ್ರಾಯೇಲರ ಮುಂದೆ ಅವೆಲ್ಲ ಸಂಗತಿ ನೋಡ್ತೇವೆ. ಆ ದೇಹದಲ್ಲಿ ಒಂದು ಹೇಳ್ದ, ಇನ್ನೊಂದು ತ್ಯಜಿಸಿದ್ದೇನೆ, ನೀನಿಂತಿಂತ ಕಾರ್ಯ ಮಾಡಿ. ಆದರೆ ಮತ್ತೆ ಹೇಳ್ತಾನೆ, ಇಲ್ಲ, ಆದರೆ ಕೊನೆಗೆ
ಅದಕ್ಕೆ ನೋಡ್ತೇವೆ ದೇವರ ಕರುಣೆಗಳಂತ ಕೃಪೆಗಳಂತ ದೀರ್ಘಶಾಂತನ ಅಂತ ಪ್ರೀತಿಪೂರ್ಣ ಅಂತ ದೇವರು ತಾನು ವಾಗ್ದಾನ ಮಾಡಿರೋದನ್ನು ಮರೆತು ಹೋಗೋದಿಲ್ಲ, ಪರಿಪೂರ್ಣವಾಗಿ ಬಿಟ್ಬಿಡಲ್ಲ, ಅದು ಕೊನೆಗೆ ಕರ್ಕೊಂಡ್ ಬರ್ತಾನೆ. ಅದಕ್ಕೆ ನೋಡ್ತೇವೆ. ಅದಕ್ಕೆ ಯೆರೆಮೀಯ 13:30